ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ಯಜಮಾನ ಮತ್ತು ರಾಮಾಚಾರಿ ಎರಡೂ ಸೀರಿಯಲ್ ಮೇಲೆ ನಾವು ನೋಡ್ಕೊಂಬರೋಣ. ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಝಾನ್ಸಿಗೆ ಅನಿತಾ ಕಾರಲ್ಲಿ ಡಿಕ್ಕಿ ಹೊಡೆದಿರ್ತಾರೆ. ಹಾಗಾಗಿ ಅವಳ ಸ್ಥಿತಿ ತುಂಬ ಗಂಭೀರವಾಗಿರುತ್ತೆ. ಆಗ ಡಾಕ್ಟ್ರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಕೋಮಾಗಿ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆಗ ರಾಮಾಚಾರಿ ದೇವ್ರ ಮೇಲೆ ಭಾರ ಹಾಕಿ ವ್ರತನ ಮಾಡಿ ಅದನ್ನು ಬರ್ತಾಳೆ. ಆಗ ಅನಿತಗೆ ಆ ವಿಷಯ ಹೇಗೋ ಗೊತ್ತಾಗಿರುತ್ತೆ. ಫುಲ್ಲು ಹೊಟ್ಟೆ ತುಂಬ ತಿಂತಾ ಇರ್ತಾಳೆ. ಏನು ಅನಿತಾ ಹೀಗೆ ಬಕ್ಕಸುರಿ ಥರ ತಿಂತಿದೆಯಲ್ಲ, ನಾನು ನೆಮ್ಮದಿಯಾಗಿ ಊಟ ಮಾಡ್ತಿದ್ದೀನಮ್ಮ, ಹೇಗಿದ್ರೆ ಅವಳು ಝಾನ್ಸಿ ಕೋಮಾಗಿ ಹೋಗೈತಲ್ಲ, ಹಾಗಾಗಿ ನನಗೀಗ ಹೊಟ್ಟೆ ತುಂಬ್ದಂಗೆ ಅಂತ ಅನಿಸಿದೆ. ಅದಕ್ಕೆ ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ. ನೆನ್ನೆ ಎಲ್ಲ ಊಟ ಮಾಡಲಿಲ್ಲ, ನೆನ್ನೆ ಎಲ್ಲ ಮನಸ್ಸಲ್ಲಿ ಸಿಟ್ಟು ಕೋಪ ಇತ್ತಲ್ಲ, ಹಾಗಾಗಿ ಆಗ ನನಗೆ ಹಸು ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ನನಗೆ ಊಟ ಮಾಡಬೇಕು ಅಂತ ಅನ್ನಿಸ್ತಿರಲಿಲ್ಲ. ಸೊ ಅದಕ್ಕೆ ಈಗ ಊಟ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾರೆ. ದಯವಿಟ್ಟು ನನಗೆ ಯಾರು ಹಿಂಸೆ ಮಾಡೋಕೆ ಹೋಗ್ಬೇಡಿ, ಯಾರು ನನ್ನ ತಡೆಯಕ್ಕೆ ಹೋಗ್ಬೇಡಿ, ನಾನು ಹೊಟ್ಟೆ ತುಂಬ ಊಟ ಮಾಡಬೇಕು, ಪ್ಲೀಸ್ ಇಲ್ಲಿಂದ ಹೊರಟೋಗಿ ಅಂತ ಹೇಳ್ತಾರೆ. ಏನಮ್ಮ ಇದು ಹಿಂಗಾಡ್ತಿದ್ದಾರೆ, ಏನಿದೆ ಇವಳು ಹುಚ್ಚಾಟದಿಂದ ನಾವು ಯಾವ ಸ್ಥಿತಿಗೆ ತಲುಪ್ತೀವೋ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಸಂಪತ್ ಕುಮಾರ್ ಅವರು ದೇವ್ರಿಗೆ ತುಂಬ ಬೇಡ್ಕೊತಿರ್ತಾರೆ. ಯಾಕೆ ಹಿಂಗೆ ಮಾಡಿದೆ ಏನು ಅಂತ ಕೇಳ್ಕೊತಿರ್ತಾರೆ. ಆಗ ಯಾಕೆ ತತ್ತ ಏನಾಯಿತು, ಯಾಕೆ ಅಳ್ತಾ ಇದ್ದೀರಾ, ನಮ್ಮ ಝಾನ್ಸಿ ಬದುಕ್ತಾಳೆ, ಬಲಗಡೆಯಿಂದ ದೇವ್ರು ನನಗೆ ಪ್ರಸಾದ ಕೊಟ್ಟಿದೆ ಅಂತ. ಎಲ್ಲಪ್ಪ ದೇವ್ರು ನಮ್ಮನ್ನ ಕೈ ಬಿಟ್ಬಿಡ್ತಪ್ಪ, ಝಾನ್ಸಿ ಕೋಮಾಗಿ ಹೋಗಾಯಿತು ಅಂತ ಹೇಳ್ತಾರೆ. ಏನು ತಾತ ಏನು ಹೇಳ್ತಿದ್ದೀರಾ? ಹೌದು, ನಮ್ಮ ಝಾನ್ಸಿ ನಮ್ಮನ್ನೆಲ್ಲ ಬಿಟ್ಟು ಕೋಮಾಗೆ ಹೋಗಿದ್ದಾಳಪ್ಪ ಅಂತ ಹೇಳ್ತಾರೆ. ತಾತ ನೋ ತಾತ, ನಾನು ನಂಬಿರೋ ದೇವರು ನನ್ನ ಯಾವತ್ತೂ ಕೈ ಬಿಡಲ್ಲ. ಆ ದೇವ್ರು ನನಗೆ ಬಲಗಡೆಯಿಂದ ಹೂ ಕೊಟ್ಟಿದೆ, ಏನಾಗಲ್ಲ ಅಂತ. ಅದು ಹೆಂಗೆ ತಾತ, ನಾನು ಬಿಟ್ಟು ಅದು ಹೆಂಗೆ ಹೋಗ್ಬಿಡ್ತಾರೆ ಮೇಡಮ್ ಅವರು? ನನ್ನ ಜೊತೆ ಕೊನೆವರೆಗೂ ಇರ್ತೀನಿ, 7 ಜನ್ಮದಲ್ಲೂ ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಹೇಳಿದಾರಲ್ಲ, ಹೆಂಗೆ ಹೋದ್ರು ನಾನು ಬಿಟ್ಟು ಅಂತ ಹೇಳ್ತಿರ್ತಾರೆ. ನೋ ಇಲ್ಲ, ನಾನು ಅದನ್ನು ನಂಬಲ್ಲ ತಾತ ಅಂತ ಹೇಳ್ತಾರೆ. ಆಗ ರಾಯ್ ಇಲ್ಲ ಸರ್, ನಂಬಲೇಬೇಕು, ಝಾನ್ಸಿ ಮೇಡಮು ಕೋಮದಲ್ಲಿದ್ದಾರೆ, ಈಗ ನಾವು ಏನು ಕೂಡ ಮಾಡೋಕ್ಕಾಗಲ್ಲ. ಇಲ್ಲ ರಾಯ್, ಅವ್ರು ನನ್ನ ಬಿಟ್ಟು ಹೋಗಲ್ಲ, ಅವ್ರು ನನ್ನ 7 ಜನ್ಮಕ್ಕೂ ನನ್ನ ಜೊತೆ ಇರ್ತೀನಿ ಅಂತ ಯಾವಾಗಲೂ ನನಗೆ ಮಾತು ಕೊಟ್ಟು ಅದೇ ಬಿಟ್ಟು ಹೋದ್ರು ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ ಹೌದು ಸರ್, ಝಾನ್ಸಿ ಮ್ಯಾಮ್ಗೆ ಏನೂ ಆಗಲ್ಲ, ಸುಮ್ಮನಿರಿ ತಂಗಿ ಬದುಕು ಬಂದೇ ಬರ್ತಾಳೆ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಡಾಕ್ಟರ್ ಬರ್ತಾರೆ. ಏನು ರೀ ನಿಮ್ಮ ಕಣ್ಣಿಗೆಲ್ಲ ನಾವೇನು ಜೋಕರ್ ಥರ ಕಾಣಿಸ್ತಿದ್ದೀವ, ಹೇಳ್ತಾ ಇಲ್ವಾ ನಾವು, ಅವ್ರ ಬಾಡಿ ಏನಕ್ಕೂ ರೆಸ್ಪಾನ್ಸ್ ಮಾಡ್ತಿಲ್ಲ, ಸೊ ಹಂಗಾಗಿ ಕೋಮಾಗಿ ಹೋಗಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ್ರು ಯಾಕೆ ಕೂಗಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಇಲ್ಲ ಸರ್, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಮ್ಮ ಝಾನ್ಸಿ ಮೇಡಮ್ಗೆ ಏನೂ ಆಗಿಲ್ಲ, ಅವರು ಬದುಕ್ತಾರೆ ಅಂತ ಹೇಳ್ತಿರ್ತಾರೆ. ನಿಮಗೆಲ್ಲ ನಾನು ಹೇಳೋದು ತಮಾಷೆ ಅನಿಸಿದ್ಯಾ? ಅಲ್ಲಿ ಯಾವುದೇ ಮೆಡಿಸನ್ಗೂ ರೆಸ್ಪಾನ್ಸ್ ಮಾಡ್ತಿಲ್ಲ, ವೆಂಟಿಲೇಟರ್ ತೆಗೆದ್ರೆ ಅವರ ಉಸಿರು ಕೂಡ ನಿಂತೋಗುತ್ತೆ, ಬನ್ನಿರಿ ತೋರಿಸ್ತೀನಿ ನಿಮಗೆ, ಇಷ್ಟೆಲ್ಲ ಆಡ್ತಿದ್ದೀರಲ್ಲ ಅಂತ ಹೇಳಿಬಿಟ್ಟು ಡಾಕ್ಟರು ರಾಗುನ ಕರ್ಕೊಂಡು ಹೋಗ್ತಾರೆ. ನೋಡಿ ಮಲಗಿರೋದನ್ನು, ನಾನೇನು ಸುಳ್ಳು ಹೇಳ್ತಿದ್ದೀರಾ, ನೋಡಿ ಅವ್ರ ಬಿ ಪಿ ಎಲ್ಲ ಎಷ್ಟು ಲೋ ಆಗಿದೆ, ಯಾವುದೇ ರೀತಿ ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ನೀವು ಅಂಥದ್ರಲ್ಲಿ ಈಗ ಮಾತಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಮೇಡಮ್ ಮಾತಾಡಿ ಮೇಡಮ್, ನಾನು ನಿನ್ನ ಯಜಮಾನ ಬಂದಿದ್ದೀನಿ ಮೇಡಮ್, ನಾನು ನಿಮ್ಮ ಗಂಡ ಯಜಮಾನ ಅಂತ ಯಾವಾಗಲೂ ಕರಿತಿದ್ರಲ್ಲ ಬಂದಿದ್ದೀನಿ, ನನ್ನನ್ನು ಬಿಟ್ಟು ಹೋಗೋಕ್ಕೆ ಹೇಗೆ ಮನಸ್ಸಾದ್ರೂ ಬರುತ್ತೆ ಮೇಡಮ್. ಇಲ್ಲ ಎದ್ದೇಳಿ ಮೇಡಮ್, ನೀವು 7 ಜನ್ಮಕ್ಕೂ ನನ್ನ ಜೊತೆ ಇರ್ತೀನಿ ಅಂತ ಮಾತು ಕೊಟ್ಟು ಈಗ ನನ್ನನ್ನು ಮಧ್ಯದಲ್ಲಿ ಕೈ ಕೊಟ್ಟೋದ್ರೆ ನನ್ನನ್ನು ಯಾರು ನೋಡ್ಕೋತಾರೆ ಮೇಡಮ್, ನೀವೆಲ್ಲ ಈಗೆಲ್ಲ ಮಾಡ್ತಿರೋದು ಮೋಸ ಮೇಡಮ್, ಎದ್ದೇಳಿ ಮೇಡಮ್, ಒಂದ್ಸಲ ಎದ್ದೇಳಿ ಮೇಡಮ್, ನೀನು ಯಜಮಾನ ಬಂದಿದ್ದೀನಿ, ಯಜಮಾನ ಅಂತ ನನ್ನ ಕೂಗಲ್ವಾ, ನನ್ನ ಮಾತಾಡ್ಸಲ್ವಾ, ಎದ್ದೇಳಿ ಮೇಡಮ್, ಪ್ಲೀಸ್ ಎದ್ದೇಳಿ ಮೇಡಮ್, ಒಂದೇ ಒಂದು ಸಲ ಎದ್ದೇಳಿ ಮೇಡಮ್, ಮಾತಾಡಿ ಮೇಡಮ್ ಅಂತ ಹೇಳ್ತಿರ್ತಾರೆ. ಯಾಕೆ ಹಿಂಗೆ ಆಡ್ತಿದ್ದೀರಾ, ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ರು ಅಷ್ಟೇ ಹೇಳ್ತಿಲ್ವ ನಾನು, ಅವರೇನು ರೆಸ್ಪಾನ್ಸ್ ಮಾಡಲ್ಲ, ನೀವೇನು ಹೇಳಿದ್ರು ಅವ್ರಿಗೆ ಕೇಳಿಸ್ತಾ ಇಲ್ಲ, ನೀವು ಯಾಕೆ ಹಿಂಗೆ ಆಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ ಮೇಡಮ್, ಎದ್ದೇಳಿ ಮೇಡಮ್, ಪ್ಲೀಸ್ ಎದ್ದೇಳಿ ಮೇಡಮ್ ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಬರ್ತಾರೆ. ರಾಘು ಸಮಾಧಾನ ಮಾಡ್ಕೊಪ್ಪ, ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಆಗ ರಾಘು ತರುಣ್ ಕೂಡ ಸ್ವಲ್ಪ ಅರ್ಥ ಮಾಡ್ಕೊ ಮೇಡಮ್, ಕೋಮದಲ್ಲಿದ್ದಾರೆ ಝಾನ್ಸಿ, ನೀನು ಏನು ಹೇಳಿದ್ರು ಅರ್ಥ ಆಗಲ್ಲ ಕಣೋ ಅಂತ ಹೇಳ್ತಾರೆ. ಇಲ್ಲ ಅರ್ಥ ಆಗ್ತಿದೆ ತರುಣ, ಇವರು ಎದ್ದೇಳಲೇಬೇಕು, ಆ ದೇವ್ರು ಯಾವತ್ತೂ ಕೂಡ ನಾನು ಕೈ ಮುಗ್ಗಿಲ್ಲ, ಆ ದೇವ್ರು ನಾನು ಯಾವತ್ತೂ ಕೂಡ ನಂಬಲ್ಲ ಕಣೋ ಅಂತ ಬೈತಾ ಇರ್ತಾರೆ. ಅದೇ ಟೈಮ್ಗೆ ಹೂ ಮತ್ತು ಕುಂಕುಮ ಎರಡು ಕೂಡ ಅವಳ ತಲೆ ಮೇಲೆ ಬೀಳುತ್ತೆ. ಆಗ ದಯವಿಟ್ಟು ಇವ್ರನ್ನ ಆಚೆ ಕರ್ಕೊಂಡೋಗಿ, ಇವ್ರು ತುಂಬ ಎಮೋಷನಲ್ಸ್ ಆಗಿದ್ದಾರೆ, ಇವ್ರನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಅಂತ ಡಾಕ್ಟರ್ ಹೇಳ್ತಿರ್ತಾರೆ. ಬಾ ತರುಣ ಆಚೆ ಹೋಗೋಣ ಅಂತ ಹೇಳ್ತಾರೆ. ಮೇಡಮ್ ಎದ್ದೇಳೆ ಮೇಡಮ್, ಒಂದೇ ಒಂದು ಸಲ ನನ್ನನ್ನು ಮಾತಾಡಿ ಮೇಡಮ್ ಅಂತ ಹೇಳ್ತಾರೆ. ಆಗ ಸಡನ್ಲಿ ಝಾನ್ಸಿಗೆ ಉಸಿರು ಬರುತ್ತೆ. ಆಟೋಮೆಟಿಕಲಿ ಬಿ ಪಿ ಎಲ್ಲ ವೇರಿಯೇಷನ್ ಆಗುತ್ತೆ. ವಾಹ್ ಮಿರಾಕುಲ್, ಬಿ ಪಿ ಏರ್ತಾ ಇದೆ, ಬಾಡಿ ಕಂಟ್ರೋಲಿಗೆ ಬರ್ತಿದೆ, ವಾಹ್ ನಿಜವಾಗ್ಲೂ ಮಿರಾಕುಲ್, ನೀವು ಮಾಡಿದಂಥ ಪೂಜೆ ನಿಜವಾಗ್ಲೂ ಫಲ ಕೊಟ್ಟಿದೆ ಅನಿಸುತ್ತೆ ರಾಘು. ಹೌದು, ಇದೊಂದು ಮಿರಾಕಲ್ ಅಂತಲೇ ಹೇಳ್ಬೋದು. ನಾವು ಕೈ ಚೆಲ್ಲಿ ಕೂತಾಗ ನೀವು ಮಾಡಿದಂಥ ವ್ರತ ಪೂಜೆ ಎಲ್ಲ ಕೂಡ ಬಂದಿದೆ, ದಯವಿಟ್ಟು ನೀವು ಆಚೆ ಇರಿ, ನಾವು ಟ್ರೀಟ್ಮೆಂಟ್ ಮುಂದುವರಿಸ್ಬೇಕು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಬೇಗ ಇಂಜೆಕ್ಷನ್ ತೊಗೊಬನ್ನಿ, ಬಾಡಿಗೆ ಇಂಜೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಆಗ ಹೊರಗಡೆ ಬಂದು ರಾಮಾಚಾರಿ ನೋಡ್ದ, ನೀನು ಮಾಡಿದಂತಹ ವ್ರತ ಪೂಜೆ ಕೈ ಬಿಡಲಿಲ್ಲ ರಾಘು, ಆ ಭಗವಂತಂಗೆ ಒಂದು ಕೋಪದಲ್ಲಿ ಒಂದು ನಿಮಿಷ ಬೈಬೋದು, ಆದರೆ ನಮಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾರೆ. ಆಗ ತಾತನ ಹತ್ರ ಹೋಗಿ, ತಾತ ಅಳಬೇಡಿ ತಾತ, ಝಾನ್ಸಿ ಮೇಡಮ್ ನೀವು ಅಂದ್ಕೊಂಡಂಗೆ ಖುಷಿಯಾಗಿ
ಬಾಳ್ತೀವಿ, ಜೊತೆಲೇ ಇರ್ತೀವಿ ಆಯಿತಾ ಅಂತ ಹೇಳ್ತಿರ್ತಾರೆ. ಆಗ ರಾಮಾಚಾರಿ ಹೌದು ನಾನು ಇಲ್ಲಿಂದ ಹೊರಡ್ತೀನಿ, ಟೈಮ್ ಆಯಿತು, ನಿಮಗೆ ಗೊತ್ತಲ್ಲ ಮನೆ ಪರಿಸ್ಥಿತಿ ಹೇಗೆ ಅಂತ ಅಂತಿರ್ತಾರೆ. ಇನ್ನೊಂದು ಕಡೆ ಪಲ್ಲವಿ ಅವಳು ಕಪೋರ್ಡಲ್ಲಿ ಅವಳು ಕಾಸ್ಮೆಟಿಕ್ಸ್ ಎಲ್ಲ ಇಟ್ಟಿರ್ತಾರೆ. ಏಯ್ ಸಂಗೀತ ಎಲ್ಲೇ ಇಲ್ಲಿ ನನ್ನದು ಮೇಕಪ್ ಸೆಟ್ ಇತ್ತು ಇಲ್ಲಿಗೆ ಯಾಕೆ ಬುಕ್ ಇಟ್ಟಿದೆ, ಬುಕ್ ಇಟ್ಟಿಲ್ಲ ಅಂದರೆ ಜಾಗ ಇಲ್ಲ ಅದಕ್ಕೆ ಇಟ್ಟಿದ್ದೀನಿ, ನೀನು ಬೇಡವಾದಂಥ ವಸ್ತುಗಳು ಇಟ್ಕೋಬೇಕು ಅಂದರೆ ನಾನೇನು ಮಾಡೋಕ್ಕಾಗುತ್ತೆ, ನಿನ್ನ ಗಂಡನ ಮನೆ ಅಗ್ಲಾಗಿದೆ, ಹೋಗು ಅಲ್ಲೋಗಿ ಇಟ್ಕೋ ಹೋಗು, ಇಲ್ಲಿ ನಮ್ಗೆ ಯಾಕೆ ಇಷ್ಟೊಂದು ಹಿಂಸೆ ಕೊಡ್ತಿದ್ಯಾ, ನಿಂಗೆ ಮದುವೆ ಮಾಡಿಕೊಟ್ಟಿದ್ದೀವಿ ತಾನೆ, ನೀನು ಹೋಗಿ ಅಲ್ಲಿ ಜೊತೆಯಲ್ಲಿ ಇರೋಗಿ ಬಾಳೆ ಮಾಡೋಗು ಅಂತ ಹೇಳ್ತಾರೆ. ನೀನು ನನಗೆ ಹೇಳಕ್ಕೆ ಬರ್ತಿದ್ಯಾ ಅಂತ ಹೇಳಿ ಪಲ್ಲವಿ ಜೋರಾಗಿ ಹೊಡೆಯಕೊಳ್ತಾರೆ. ಆಗ ಅವ್ರು ದೊಡ್ಡಪ್ಪ ಬರ್ತಾರೆ. ಪಲ್ಲವಿ ನಿಲ್ಸು ಕೈಗೆ, ಅವಳು ಏನು ತಪ್ಪು ಹೇಳ್ತಿದ್ದಾಳೆ, ಅವಳು ಕರೆಕ್ಟಾಗಿ ಹೇಳ್ತಿದ್ದಾಳೆ, ನಿನಗೆ ಮದುವೆ ಮಾಡ್ಕೊಟ್ಟಿದ್ದಾರೆ ತಾನೆ, ಹೋಗು. ಅವತ್ತಿನ ಮಂಟಪದಲ್ಲಿ ಏನಾಗಿತ್ತು, ನೀನು ಅನಿತಾ ಏನು ಹೇಳೋದು, ನಾನು ಯಾವುದೇ ರೀತಿ ಅಡ್ಡೆತಡ್ಡೆ ಮಾಡಲ್ಲ ಅಂತ ಹೇಳಿದೆ ತಾನೆ, ಹಂಗಿದ್ಮೇಲೆ ನೀನು ಇಲ್ಲಿ ಮಾತಾಡ್ತೀಯಾ ಅಷ್ಟೊಂದು, ಹೋಗಲ್ಲ ಅವ್ರ ಜೊತೆ ಮಾತಾಡೋಗು, ಇಲ್ಲೇನು ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ. ನಾವು ಈ ಕೆಲಸನ ಅವತ್ತೇ ಮಾಡಬೇಕಿತ್ತು, ಆದರೆ ಇವತ್ತು ಮಾಡ್ತಿದ್ದೀವಿ ಅಷ್ಟೇ. ಮದುವೆ ಮನೇಲೇ ನಿನ್ನನ್ನು ಕಳಿಸ್ಬೇಕಿತ್ತು, ನಾವು ಈ ಸ್ವಲ್ಪ ತಣ್ಣಗಾಗಲಿ ಅಂತ ಕರ್ಕೊಬಂದು ಇಂಥ ಮಧ್ಯದಲ್ಲಿ ಎಲ್ಲರಿಗೂ ಹಿಂಸೆ ಮಾಡ್ಕೊಂಡು ಕೊಟ್ಕೊಳ್ಳೋದಲ್ಲ, ತವ್ರ ಮನೆ ಚೆನ್ನಾಗಿರಲಿ ಅಂತ ಯಾವತ್ತಿದ್ರೂ ಬಯಸಬೇಕು ಈ ಥರ ಅಂತ ಹೇಳ್ತಾರೆ. ದೊಡ್ಡಪ್ಪ ಅದು ಏನು ದೊಡ್ಡಪ್ಪ ಅದು ಇದು, ನಾವು ಅವತ್ತೇ ಕೆಲಸನ ಮಾಡಬೇಕಿತ್ತು, ಇಲ್ಲಿ ಇಷ್ಟೊಂದು ಮಾತಾಡ್ತೀಯಾ, ಹೋಗಿ ಅಲ್ಲಿ ಮಾತಾಡೋಗು ಅಂತ ಲಲಿತಾ ಹೇಳ್ತಾಳೆ. ಆಗ ಮಂಜುಳಂಗೂ ಹೇಳ್ತಿರ್ತಾರೆ, ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಸ್ವಲ್ಪ ಕಳಿಸು ಆಯಿತಾ ಅಂತ ಹೇಳ್ತಾರೆ. ಅಲ್ಲೇ ಅವತ್ತೇ ಮಾತು ಕೊಟ್ಲಲ್ಲ, ನೀನು ಅಂದ್ಕೊಂಡಂಗೆ ಮದುವೆ ಮಾಡ್ಸೋಕೆ ಹೊರಟಿದೆ, ಅವಳೇ ಮದುವೆ ಆಗಲ್ಲ ಅಂತ ಅವಳೇ ಮಾತು ಬಿಡ್ಲಲ್ಲ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ, ಹೋಗು ಇಲ್ಲಿ ಬದಲು ಅಲ್ಲಿ ಮಾತಾಡೋಗು, ಅಲ್ಲಿ ಜೋರು ಮಾಡೋಗು ನೀನು ಅಂತ ಎಲ್ಲರೂ ಕೂಡ ಅವಳನ್ನ ಹೇಳ್ತಾರೆ. ಮಂಜುಳಾ ಫಸ್ಟು ನಿನ್ನ ಮಗಳನ್ನ ಇಲ್ಲಿಂದ ಕರ್ಕೊಂಡೋಗು, ಅವಳಿಗೆ ಬುದ್ಧಿ ಹೇಳಿ ಅವ್ಳ ಗಂಡು ಮನೆಗೆ ಕಳಿಸು ಆಯಿತಾ ಅಂತ ಹೇಳ್ತಾರೆ. ಬಾರೆ ಪಲ್ಲು ಹೋಗೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರಾಘು ತಾತನ ಹತ್ರ ಬಂದು, ತಾತ ಯಾಕೆ ತಾತ ಇನ್ನೂ ಬೇಜಾರಾಗಿದ್ದೀರಾ, ಇಷ್ಟೊಂದು ಬೇಜಾರಾಗಬೇಡಿ ಆಯಿತಾ, ನೀವು ಅಂದ್ಕೊಂಡಾಗೆ ನಾವು ಖುಷಿಯಾಗೆ ಇರ್ತೀವಿ, ನೀವು ಸ್ವಲ್ಪ ನಗ್ನಗ್ತಾ ಇರಿ, ಆರಾಮಾಗಿರಿ, ಹೌದಪ್ಪ, ಆ ಮಗು ಆದಷ್ಟು ಬೇಗ ಹೊರಗಡೆ ಬಂದರೆ ಸಾಕು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಡಾಕ್ಟರ್ ಬರ್ತಾರೆ. ಕಂಗ್ರಾಟ್ಸ್, ಅವ್ರಿಗೆ ಮೆಡಿಸನ್ಗೆ ಸ್ಪಂದಿಸಿದರೆ ಇನ್ನೊಂದು 2 ಅವರಲ್ಲಿ ಪ್ರಜ್ಞೆ ಬರುತ್ತೆ, ಆಗ ಹೋಗಿ ಎಲ್ಲರೂ ಕೂಡ ಮಾತಾಡಿಸ್ಬೋದು ಅಂತ ಹೇಳ್ತಾರೆ. ಆಯಿತು, ತುಂಬ ಥ್ಯಾಂಕ್ ಯು ಡಾಕ್ಟರ್, ನನ್ನ ಹೆಂಡ್ತಿನ ಉಳಿಸ್ಕೊಟ್ಟಿದ್ದಕ್ಕೆ. ನಾನು ಉಳಿಸ್ಕೊಟ್ಟಿರೋದಿಲ್ಲ, ನೀವು ಅಂದ್ಕೊಂಡಿರೋಂತಹ ದೇವರು ಒಂದು ಮಿರಾಕಲ್ ನಿಜವಾಗ್ಲೂ ಮಾಡ್ತು ಅಂತ ಹೇಳ್ಬೋದು. ನಮ್ಮ ಮೆಡಿಸಿನ್ ಜೊತೆಗೆ ನಿಮ್ಮ ಪ್ರಾರ್ಥನೆ ಕೂಡ ಅವರಿಗೆ ಸಲ್ಲಿದೆ, ಹಾಗಾಗಿ ಅವರು ಬಂದರು ಅಂತ ಹೇಳ್ತಾರೆ. ಇನ್ನು ಯಾವುದೇ ರೀತಿ ಏನೂ ಟೆನ್ಷನ್ ಪಟ್ಕೋಬೇಡಿ, ನೀವು ಆಡಿದ್ದು ನೋಡಿದೆ, ನೀವು ಪಟ್ಟ ಕಷ್ಟ ನೋಡಿದರೆ ನಿಜವಾಗ್ಲೂ ಮನ ಮಿಡಿಲೇಬೇಕು, ಆ ದೇವರಾದರೂ ಕೂಡ ನಿಮ್ಮ ಕಷ್ಟಕ್ಕೆ ಸ್ಪಂದಿಸಲೇಬೇಕು ಅಂತ ಹೇಳ್ತಾರೆ. ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೊರಡ್ತಾರೆ. ಇನ್ನೊಂದು ಕಡೆ ರಾಮಾಚಾರ್ಯನು ಕೂಡ ನಾನು ಹೊರಡ್ಬೇಕಪ್ಪ ಅಂತ ಹೇಳ್ತಾರೆ. ಹೌದು, ನಿನ್ನಂಥ ಸ್ನೇಹಿತ ಇರಬೇಕಾದ್ರೆ ರಾಘುಗೆ ಯಾವುದೇ ರೀತಿ ಏನೂ ಕಷ್ಟ ಬರಲ್ಲಪ್ಪ ರಾಮಾಚಾರಿ ಅಂತ ಹೇಳ್ತಾರೆ. ಹೌದು, ರಾಮಾಚಾರಿ ಅಷ್ಟು ಸಹಾಯ ಮಾಡ್ತಾರೆ, ಅಷ್ಟು ಒಳ್ಳೆಯವರು, ಒಂದು ನಂಬಿಕೆಗೆ ಅಷ್ಟು ಅರ್ಹರು ಅಂತ ಹೇಳ್ತಿರ್ತಾರೆ. ಒಂದು ನಿಮಿಷ ನಾನು ಹೋಗ್ಬಿಟ್ಟು ಬರ್ತೀನಿ ತಾತ ಅಂತ ಹೇಳ್ತಾರೆ. ತರುಣ ಬಾ ಬರ್ತೀನಿ ತಾತ ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಇನ್ನೊಂದು ಕಡೆ ಅನಿತಾ ಜೋರಾಗಿ ಮನೇಲಿರುವಂತಹ ಅದು ಎಲ್ಲನೂ ಕೂಡ ಎತ್ತಾಗ್ತಾ ಇರ್ತಾಳೆ. ಆಗ ಅವ್ರ ಅಮ್ಮ ಬರ್ತಾರೆ. ಯಾಕೆ ಏನಾಯಿತು, ಯಾಕೆ ಆಡ್ತಿದ್ಯಾ, ಯಾಕೀಗ ಏನಾಯಿತು ಅಂದರೆ ಅಲ್ಲಿ ಝಾನ್ಸಿಗೆ ಪ್ರಜ್ಞೆ ಬಂದಂತೆ, ಅವಳು ಉಳಿದ್ಬಿಟ್ಲು. ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಚೆನ್ನಾಗಿದ್ದಾರೆ, ನಾನು ಅವ್ರನ್ನ ಬಿಡಲ್ಲ ಯಾವುದೇ ಕಾರಣಕ್ಕೂ, ನನಗೆ ಅಷ್ಟು ಕೋಪ ಬರ್ತಿದೆ, ನೀವು ದಯವಿಟ್ಟು ಇಲ್ಲಿಂದ ಹೋಗಿ ಆಯಿತಾ ಅಂತ. ಯಾಕಮ್ಮ ಅನಿತಾ ಹಿಂಗೆ ಅಂತಿದ್ಯಾ, ಸ್ವಲ್ಪ ತಾಳ್ಮೆಯಿಂದ ಇರು. ಇಲ್ಲ ನನ್ನ ಕೈಲಿ ಆಗಲ್ಲ, ಅವರಿಬ್ಬರು ಚೆನ್ನಾಗಿರಬಾರ್ದು, ಏನಾದರೂ ಮಾಡಬೇಕು. ನಿಂದು ಜಾಸ್ತಿ ಆಯಿತು, ತಾಳ್ಮೆಯಿಂದ ಇರೋದನ್ನ ಕಲ್ತ್ಕೊ, ಇಲ್ಲ ಅಂತಂದರೆ ಪರಿಣಾಮ ನೆಟ್ಟಿಗಿರಲ್ಲ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪಲ್ಲವಿ ಬರುತ್ತೆ. ನೀನು ಈಗ ಬಂದ್ಯಾ, ನೀನೇನು ಮಾಡೋಕ್ಕೆ ಬಂದೆ ಅಂತ ಹೇಳ್ತಾರೆ. ನೀನೇನು ಮಾಡೋಕ್ಕೆ ಬಂದೆ ಅಂದರೆ ನನ್ನ ಗಂಡ ಮನೆಗೆ ನಾನು ಬಂದೆ ಅಂತ ಹೇಳಿದೆ. ನಿನ್ನನ್ನು ಯಾರೇ ಬರೋಕ್ಕೆ ಹೇಳಿದೋ ಇಲ್ಲಿ, ಕೊಟ್ಟು ಮಾತು ಉಳಿಸ್ಕೊಂಡೇನೆ ಅಂತ ಹೇಳ್ತಾರೆ. ನಿನ್ನ ಪರವಾಗಿ ಸಪೋರ್ಟಾಗಿ ಇದ್ವಲ್ಲ ಅನಿತಾ ಅಂತ ಹೇಳ್ತಾರೆ. ಅವ್ರ ಅತ್ತೆನೂ ಕೂಡ ನೀನು ಹೇಳ್ದಾಗೆ ಕೇಳಿದಲ್ಲೇ ಪಲ್ಲವಿ, ಇಲ್ಲ ಆಗಲ್ಲ, ನಾನು ಹೇಳಿದ್ದು ಆಗಲಿಲ್ಲ ಅಂತ ಅಂದಮೇಲೆ ನಿನಗೂ ಕೂಡ ಇಲ್ಲಿ ಜಾಗ ಇಲ್ಲ, ನಿಮ್ಮ ಅಣ್ಣನ ಜೊತೆ ಮದುವೆ ಮಾಡಿಸಿದ ಮೇಲೇ ನಿನಗೆ ಇಲ್ಲಿ ಜಾಗ, ಇಲ್ಲಿವರೆಗೂ ಇಲ್ಲ. ಅಣ್ಣ ನಿನಗೂ ಅಷ್ಟೇ, ನೀನು ಹೆಂಡ್ತಿ ಬಂದು ಅಂತ ನೀನು ಹೆಚ್ಚಾಗಿ ಮಾತಾಡೋಕ್ಕೆ ಬರಬೇಡ. ನಿನ್ನ ತಂಗಿ ಚೆನ್ನಾಗಿರಬೇಕು ಅಂದರೆ ನಾನು ಹೇಳ್ದಾಗೆ ನೀವು ಕೇಳಬೇಕು, ಇಲ್ಲ ಅಂತಂದರೆ ನನ್ನ ಸಾವು ನೀವು ನೋಡಬೇಕಾಗುತ್ತೆ ಅಂತ ಹೇಳ್ತಾರೆ. ಅನಿತಾ ನಿನಗೂ ಈಗೊಂದು ಚಾನ್ಸ್ ಕೊಡ್ತಾಯಿದ್ದೀನಿ ಗೊತ್ತಾಯ್ತಾ ಅಂತ ಹೇಳ್ತಾರೆ. ನೀನು ಈ ಮನೇಲಿ ಇರಬೇಕು, ನೀನು ನಮ್ಮ ಅಣ್ಣನ ಜೊತೆ ಸಂಸಾರ ಮಾಡಬೇಕು ಅನ್ನೋದು ನಿನಗಿದೆಯೇ ಇಲ್ವಾ ಅಂತ ಹೇಳ್ತಿರ್ತಾರೆ. ಇದೆ ಅನಿತಾ ಅಂತ ಹೇಳ್ತಾರೆ. ಹಾಗಾದರೆ ನಾನು ಹೇಳೋದನ್ನ ಕೇಳು, ಫಸ್ಟು ಗಮನ ಇಟ್ಟು ಕೇಳ್ಕೊ. ನಾನು 2 ಆಪ್ಷನ್ ಕೊಡ್ತೀನಿ. ಒಂದು, ನಿಮ್ಮ ಅಣ್ಣನೇ ಬಂದು ನನ್ನ ಹತ್ರ ಸಾರಿನ ಕೇಳಬೇಕು. ನಾನು ಈಗಲೂ ಕೂಡ ಅವನ ಜೊತೆ ತಾಳಿ ಕಟ್ಟಿಸ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ. ಅವ್ನು ಬಂದು ನನಗೆ ತಾಳಿ ಕಟ್ಟಬೇಕು.
ಅದಾದರೆ ಮಾತ್ರ ಸಾಧ್ಯ. ಇಲ್ಲ ಅಂತಂದರೆ ಖಂಡಿತ ನೀನು ಈ ಮನೇಲಿ ಬಾಳ್ವೆ ಮಾಡೋಕ್ಕಾಗಲ್ಲ. ಇದನ್ನು ನೆನ್ಪಿಟ್ಕೊ, ಹೋಗು ಹೇಳೋಗು ಅಂತ ಹೇಳ್ತಾರೆ. ಇನ್ನು ಏನು ಇಲ್ಲಿ ಮಕ್ಕ ನೋಡ್ತಿದ್ಯಾ, ನನ್ನ ಮಾತು ಮೀರಿ ನೀವೇನಾದರೂ ಮುಂದುವರೆದ್ರೆ ನನ್ನ ಸಾವನ್ನ ಎಲ್ಲರೂ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅನಿತಾ, ಪಲ್ಲವಿ, ನಾನು ನಿನಗೆ ಹೇಳಿದ ಜ್ಞಾಪಕ ಇದೆ ತಾನೆ, ನಮ್ಮ ಅಣ್ಣನ ಜೊತೆ ನೀನು ಸಂಸಾರ ಮಾಡಬೇಕು ಅಂದರೆ ನಿಮ್ಮ ಅಣ್ಣ ಬರಬೇಕು, ನನ್ನ ಹತ್ರ ಕ್ಷಮೆ ಕೇಳಬೇಕು, ನನ್ನ ಕೂದಲಿಗೆ ತಾಳಿ ಕಟ್ಟಬೇಕು. ಹಾಗಾದರೆ ಮಾತ್ರ ನೀನು ಈ ಮನೇಲಿ ಅವಕಾಶ. ಇಲ್ಲ ಅಂತಂದರೆ ಇಲ್ಲಿ ನನ್ನ ಮಾತೇ ನಡೆಯೋದು. ಹೋಯ್ತಾರ್ ಇಲ್ಲಿಂದ, ಓಕೆ ಇಲ್ಲಿಂದ ಫಸ್ಟು ಅಂತ ಹೇಳ್ಬಿಟ್ಟು ಬೈತಿರ್ತಾಳೆ. ಹೇಯ್, ಈ ಬ್ಯಾಗ್ನು ತೊಗೊಂಡು ಹೋಯ್ತಾರ್ ಇಲ್ಲಿಂದ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.